ಹಲೋ ಫ್ರೆಂಡ್ಸ್, ಅರ್ಚನಾ ಕಲಾ ಸಂಹಿತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಡಿಫ್ರೆಂಟ್ ಆಗಿರುವಂತ ಒಂದು ಹಲಸಿನಕಾಯಿ ಕಬಾಬನ್ನ ಮಾಡ್ತಾ ಇದ್ದೀನಿ. ಅದಕ್ಕೆ ಒಂದು ಅರ್ಧದಿಂದ ಮುಕ್ಕಾಲು ಕೆಜಿ ಬರುವಂತ ಒಂದು ಹಲಸಿನಕಾಯಿಯನ್ನು ತಗೊಂಡು ಅದರ ಸಿಪ್ಪೆಯನ್ನ ತೆಕ್ಕೊಂಡು ಇಟ್ಕೊಂಡಿದ್ದೀನಿ. ನಂತರ ತೊಳೆದಿದ್ದೀನಿ, ಯಾಕಂದ್ರೆ ಅದ್ರಲ್ಲಿ ಹಾಲು ಬರುತ್ತೆ. ಹಾಲು ಬರ್ತಾ ಇದ್ದಂಗೆ ಅದನ್ನೆಲ್ಲ ಪೇಪರಲ್ಲಿ ಅಥವಾ ಟಿಶ್ಯೂ ಪೇಪರಲ್ಲಿ ಚೆನ್ನಾಗಿ ತೆಗೆದು ಇಟ್ಕೊಬಿಡ್ಬೇಕು. ಅದನ್ನ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಮಧ್ಯದಲ್ಲಿ ಏನೋ ಇದು ದಿಂಡಿದೆ ನೋಡಿ, ಆ ದಿಂಡನ್ನು ಕೂಡ ತೆಗಿಬೇಕಾಗುತ್ತೆ. ಈ ಹಲಸಿನ ಹಣ್ಣಿನ ಸೀಸನ್ ಅಲ್ಲಿ ಹಲಸಿನಕಾಯಿಂದ ತುಂಬಾ ವೆರೈಟೀಸ್ ಮಾಡ್ಬೋದು. ಆದ್ರೆ ಈ ಹಲಸಿನಕಾಯಿದು ಕಬಾಬ್ ಏನಿದೆ ಅದು ತುಂಬಾ ಚೆನ್ನಾಗಿರುತ್ತೆ. ಈವ್ನಿಂಗು ಕಾಫಿ ಜೊತೆ ತಿನ್ನಕ್ಕಂತೂ ತುಂಬಾ ಸೂಪರ್ ಆಗಿರುತ್ತೆ. ನೋಡಿ, ಈಗ ಇದನ್ನು ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದು ಕಟ್ ಮಾಡಿದಾಗ ಸ್ವಲ್ಪ ಬ್ರೌನ್ ಕಲರ್ ಬರುತ್ತೆ, ಆದ್ರೆ ಏನ್ ಪರವಾಗಿಲ್ಲ. ಅದನ್ನ ಒಂದ್ಸಲಿ ನೀರಲ್ಲಿ ತೊಳ್ಕೊಂಡು ಇದನ್ನ ಬೇಯಕ್ಕೆ ಇಡಬೇಕು. ಅದಕ್ಕೆ ಸ್ವಲ್ಪ ನಾನು ಉಪ್ಪು ಮತ್ತೆ ಅರಿಶಿನ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ನೋಡಿ, ಬೇಯಕ್ಕೆ ಇಟ್ಟಾಗ ಅದ್ರ ಅರಿಶಿನ ಉಪ್ಪು ಹಾಕ್ತಾ ಇದ್ದಂಗೆ ಅದ್ರದ್ದು ಬ್ರೌನ್ ಕಲರ್ ಏನಿರುತ್ತೆ ಅದೆಲ್ಲ ಹೋಗ್ಬಿಟ್ಟು ವೈಟ್ ಕಲರ್ ಆಗುತ್ತೆ. ಅರಿಶಿನ ಹಾಕಿರೋದ್ರಿಂದ ಹಳದಿ ಬಣ್ಣ ಕಾಣಿಸ್ತಾ ಇದೆ ನೋಡಿ. ಇವಾಗ ಇದು ಇಷ್ಟು ಬೆಂದಿದೆ. ಈಗ ಇದ್ರಲ್ಲಿರೋ ನೀರನ್ನ ಸಪ್ರೇಟ್ ಮಾಡಕ್ಕೋಸ್ಕರ ಒಂದು ಜಾಲರಿಯಲ್ಲಿ ಸೋಸ್ಕೊಂತಾ ಇದ್ದೀನಿ. ಈ ಸೋಸ್ಕೊಂಡಿರೋ ಅಂತ ನೀರನ್ನ ಚೆಲ್ಲೋದ್ ಬೇಡ. ಈಗ ಇದು ಪೂರ್ತಿ ತಣ್ಣಗಾಗಿದೆ. ಈಗ ಇದಕ್ಕೆ 1 ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು, 1 ಸ್ಪೂನ್ ಅಷ್ಟು ಕಾರ್ನ್ ಫ್ಲೋರ್ ಜೋಳದ ಹಿಟ್ಟು, ಮತ್ತೆ 1 ಸ್ಪೂನ್ ಅಷ್ಟು ಕಡಲೆ ಹಿಟ್ಟು, ಜೊತೆಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ 1 ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್. ಇದು ನಿಮ್ ಖಾರಕ್ಕೆ ತಕ್ಕಂತೆ ಹೆಚ್ಚು ಕಮ್ಮಿ ಮಾಡ್ಕೋಬಹುದು. ಮತ್ತೆ ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲ, ಮತ್ತೆ ಮೇಥಿ ಲೀವ್ಸ್ ಅದು ಅರ್ಧ ಸ್ಪೂನು, ಉಪ್ಪು ಸ್ವಲ್ಪ, ಹಾಗೆ ಅರ್ಧ ಹೋಳು ನಿಂಬೆ ರಸ. ಉಪ್ಪನ್ನ ನಾವು ಹಲಸಿನಕಾಯಿ ಬೇಯುವಾಗಲೇ ಸ್ವಲ್ಪ ಹಾಕಿರ್ತೀವಿ, ಹಾಗಾಗಿ ನೋಡ್ಕೊಂಡು ನಾವು ಉಪ್ಪು ಹಾಕೋಬೇಕಾಗತ್ತೆ. ಈಗ ಇದನ್ನೆಲ್ಲ ನಾವು ಹಾಗೆ ಡ್ರೈ ಆಗಿ ಫಸ್ಟ್ ಕಲ್ಸ್ಕೊಂಡ್ಬಿಡ್ಬೇಕು. ಈಗ ಇದು ಸ್ವಲ್ಪ ಡ್ರೈ ಆಯ್ತು ಅಂದ್ರೆ ನಾವು ಆಗ್ಲೇ ಬೇಯಿಸ್ಕೊಂಡು ಇಟ್ಕೊಂಡಾಗ ಸೋಸ್ಕೊಂಡಿರ್ತೀವಲ್ಲ ನೀರು, ಅದನ್ನೇ ಸ್ವಲ್ಪ ಸ್ವಲ್ಪ ಹಾಕೊಂಡು ನೋಡಿ, ಈಗ ಪಕೋಡ ಹದ ಬರೋ ಹಾಗೆ ಇಷ್ಟಾಗಿ ಕಲಸಿಟ್ಕೋಬೇಕು. ಈಗ ಇದನ್ನ ಒಂದು 1/4 ಗಂಟೆ ಮ್ಯಾರಿನೇಟ್ ಆಗಕ್ಕೆ ಬಿಟ್ಬಿಡ್ಬೇಕು. ಆಮೇಲೆ ಕಾದಿ ಎಣ್ಣೆನಲ್ಲಿ ಕರಿತಾ ಇದ್ದೀನಿ. ಇದನ್ನ ನಾವು ಯಾವ ಸೈಜ್ ಬೇಕಾದ್ರೂ ತುಂಬಾ ದಪ್ಪ ಮಾಡ್ಕೊಂಡ್ರು ಚೆನ್ನಾಗಿರೋದಿಲ್ಲ. ಯಾಕಂದ್ರೆ ನೋಡಕ್ಕೆ ಕಟ್ ಮಾಡುವಾಗ ಚಿಕ್ಕದಾಗೆ ಕಾಣುತ್ತೆ, ಬಟ್ ಬೇಯಿಸ್ಬಿಟ್ಟು ಈಗ ಎಣ್ಣೆನಲ್ಲಿ ಕರೆದಾಗ ಅದು ಸ್ವಲ್ಪ ದಪ್ಪ ಆಗುತ್ತೆ. ಆದ್ರಿಂದ ಸ್ವಲ್ಪ ಸಣ್ಣದಾಗೆ ಕಟ್ ಮಾಡ್ಕೊಂಡ್ರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ಕೊಂಡಿರುತ್ತೆ. ಹಂಗಾಗಿ ನಾನು ಸ್ವಲ್ಪ ಸ್ಮಾಲ್ ಪೀಸಸ್ಸೇ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ಚೆನ್ನಾಗಿ ಬ್ರೌನ್ ಆಗಿ ಬೆಂದಿದೆ. ಇದಕ್ಕೆ ನಾನು ಮೊಟ್ಟೆ ಆಗ್ಲಿ ಅಥವಾ ಫುಡ್ ಕಲರ್ ಆಗ್ಲಿ ಹಾಕಿಲ್ಲ. ಮೊಟ್ಟೆ ಏನಾದ್ರೂ ಹಾಕಕ್ ಇಷ್ಟಪಡೋರು ನಾವು ಬೇಯಿಸುವಾಗ ಇಟ್ಕೊಂಡಿರೋ ನೀರು ಹಾಕಿದ್ವಲ್ಲ ಅದ್ರ ಬದಲಾಗಿ ಮೊಟ್ಟೆ ಹಾಕೊಂಡು ಇದನ್ನ ಕಲ್ಸ್ಕೊಂಡು ಮಾಡ್ಕೋಬಹುದು. ಇದ್ರ ಜೊತೆಗೇನೆ ಕರ್ಬೇವಿನ ಸೊಪ್ಪು ಸಹ ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು ತುಂಬಾ ಮಸಾಲ ಪೌಡರ್ಗಳನ್ನ ಹಾಕಿಲ್ಲ. ನೋಡಿ, ಇವಾಗ ರುಚಿಯಾದ ಗರಿಗರಿಯಾದ ಹಲಸಿನಕಾಯ ಕಬಾಬ್ ರೆಡಿ ಆಗಿದೆ. ಇದನ್ನ ಸೌತೆಕಾಯಿ ಮತ್ತೆ ಈರುಳ್ಳಿ ಜೊತೆ ಸೇರಿಸ್ಕೊಂಡು ತಿಂದ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಮಾಡೋದು ಕೂಡ ತುಂಬಾ ಈಸಿ. ಈ ಹಲಸಿನಕಾಯಿ ಸೀಸನ್ ಅಲ್ಲಿ ಈ ರೆಸಿಪಿನ ಒಂದ್ಸಲಿ ಮಾಡಿ ನೋಡಿ, ಖಂಡಿತ ನೀವು ಪದೇ ಪದೇ ಮಾಡ್ಕೋತೀರ. ಅಷ್ಟು ಚೆನ್ನಾಗಿರುತ್ತೆ ಈ ಹಲಸಿನಕಾಯಿಯ ಕಬಾಬ್. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.